ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 2 ಡೇಸ್ ಆಗಿತ್ತು ಬ್ಲಾಗ್ಸ್ ಮಾಡೇ ಇರಲಿಲ್ಲ. ಇದು ತುಂಬ ಹಳೆ ಬ್ಲಾಗ್ಸು, ಎಡಿಟ್ ಮಾಡಿರಲಿಲ್ಲ. ಸೊ ಇದು ಮಂಗಳವಾರ ಮತ್ತು ಬುಧವಾರದ ಬ್ಲಾಗ್ ಕಂಟಿನ್ಯೂಯೇಷನ್ ಮಾಡ್ತೀನಿ. ಬೆಳಗ್ಗೆ ಎದ್ದು ಟಿಫನ್ ಮಾಡ್ತಾಯಿದ್ದೆ. ದೋಸೆ ಮಗನಿಗೆ ಸ್ಕೂಲ್ ಕಳಿಸ್ಬಿಟ್ಟು ಬಂದೆ. ಇನ್ನು ನಮಗೆ ಮತ್ತು ಚಿಂಟುಗೆ, ನಮ್ಮ ಹಸ್ಬೆಂಡ್ಗೆ ದೋಸೆ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಮ್ಮ ಮನೇಲಿ ದೋಸೆ ಪಡ್ಡು ಇದೇ ಮಾಡ್ತಾಯಿರ್ತೀನಿ. ಮಕ್ಳಿಗೆ ಅದೇ ಇಷ್ಟ ಅಂತ ಜಾಸ್ತಿ ರೈಸ್ ಐಟಮ್ಸ್ ತಿನ್ನಲ್ಲ ಅವರು. ಈಗ ದೋಸೆ ಬೇಡ, ಐಸ್ ಕ್ರೀಮ್ ಬೇಕು ಅಂತ ಫ್ರಿಜ್ಜೆಲ್ಲ ಹುಡ್ಕಾಡ್ತಾ ಇದ್ದಾನೆ ನನ್ನ ಮಗ. ಈ ಚಳಿಗಾಲ ಜಾಸ್ತಿ ಐಸ್ ಕ್ರೀಮ್ ತಂದಿಡಲ್ಲ ನಾವು. ಅವನಿಗೆ ಟಿಫನಿಗೆ ಹಾಕ್ಕೊಟ್ಟು ತಿನ್ನಿಸಿ ಹಾಗೆ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಮಂಗಳವಾರ, ನಾನು ಉಪವಾಸ ಮಾಡ್ತಾಯಿದ್ದೀನಿ. ಮಂಗಳವಾರ ಮತ್ತು ಗುರುವಾರ ನಾನ್ ವೆಜ್ ತಿನ್ನಲ್ಲ, 2 ದಿನವೂ ಉಪವಾಸ ಮಾಡ್ತೀನಿ. ಸೊ ಹಾಗಾಗಿ ನಾನೇನು ತಿನ್ನಲಿಲ್ಲ. ಅವನಿಗೆ ತಿನ್ನಿಸ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಬಿಟ್ಟು ಮಧ್ಯಾಹ್ನ ಊಟ ಮಾಡ್ತೀನಿ. ಹಾಗೆ ರಾತ್ರಿಗೂ ಏನೂ ತಿನ್ನಲ್ಲ. ಏನಾದ್ರು ಲೈಟಾಗಿ ಸ್ನ್ಯಾಕ್ಸು ಇಲ್ಲ ಜ್ಯೂಸು ತಿಂತೀನಿ, ಇಲ್ಲ ಟೀ ಕುಡಿತೀನಿ ಅಷ್ಟೇ. ಮಕ್ಕಳಿಗೆಲ್ಲ ಊಟ ಮಾಡಿಸಿ ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ದೆ. ಹಾಗೆ ಸಾಯಂಕಾಲ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನಡ್ಕೊಂಡು ಹೋದ್ವಿ, ನಾನು ನನ್ನ ಮಗ. ಇವತ್ತು ಕಾರ್ತಿಕ ಸೋಮವಾರ ನಿನ್ನೆ. ಸೊ ಹಾಗಾಗಿ ತುಂಬ ಜನ ದೀಪ ಹಚ್ತಾಯಿದ್ರು. ನಾನು ಅದು ಏನು ಪ್ರೊಸೀಜರು ಅಂತ ಎಲ್ಲ ಕೇಳಿದೆ. ಮುಂದಿನ ವಾರದಿಂದ ನಾನು ದೀಪ ಹಚ್ಚೋಣ ಅಂದ್ಕೊಂಡಿದ್ದೀನಿ. ನಿಂಬೆಹಣ್ಣು ದೀಪ 9 ವಾರ ಹಚ್ಚಬೇಕು. ಸೊ ಅದು ನಾನು ಅವತ್ತು ಮಾಡಿದ್ದ ಬ್ಲಾಗಲ್ಲಿ ನಾನು ಕರೆಕ್ಟಾಗಿ ಹೇಳ್ತೀನಿ ಯಾವ ಥರ ಪೂಜೆ ಮಾಡಬೇಕು ಅಂತ. ಆ ಚೌಡೇಶ್ವರಿ ದೇವಸ್ಥಾನ ಅಷ್ಟೇ ಅಲ್ಲ, ಯಾವುದಾದ್ರು ದೇವಿ ದೇವಸ್ಥಾನದಲ್ಲಿ ಈ ಕಾರ್ತಿಕ್ ಮಾಸದಲ್ಲಿ 9 ವಾರ ದೀಪನ ಹಚ್ಚಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ನೆಕ್ಸ್ಟ್ ವೀಕಿಂದ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಹಾಗೆ ಬುಧವಾರದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಸೊ ಮಾರ್ನಿಂಗ್ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಟಿಫನ್ ಮಾಡಿ ಸ್ಕೂಲ್ ಕರ್ಕೊಂಬರ್ತಾಯಿದ್ದೀನಿ. ಅಳ್ತಾ ಇದ್ದಾನೆ, ಇನ್ನೂ ನಿದ್ದೆ ಮುಗ್ದಿಲ್ಲ ಅವನಿಗೆ. ಸೊ ಹಾಗೆ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಬಂದು ಬಸ್ ಬಂದ ತಕ್ಷಣ ಕಳಿಸ್ಬಿಟ್ಟು ಬಂದೆ. ಫಸ್ಟು ಮಗನ ಸ್ಕೂಲ್ ಕಳಿಸ್ಬಿಟ್ಟು ಅಡುಗೆ ಮನೆ ಮಾತ್ರ ಕ್ಲೀನ್ ಮಾಡಿರ್ತೇನೆ. ಸೊ ಈ ದೊಡ್ಡ ಮನೆ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಗೋಗಿರುತ್ತೆ. ಇಷ್ಟೆಲ್ಲ ಕ್ಲೀನ್ ಮಾಡಿರ್ತೀನಿ. ಮತ್ತು ನಮ್ಮ ಚಿಕ್ಕ ಮಗ ಎದ್ದರೆ ಸಾಕು, ಮತ್ತು ಮನೆ ಗೊಬ್ಬು ಮಾಡಿಬಿಡ್ತಾನೆ. ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಮಾಡಿರ್ತೀನಿ. 1 ಅವರ್ ಅಷ್ಟೇ ಅದು. ಅವನು ಎದ್ಮೇಲೆ ಮತ್ತೆ ಹೇಗಿರುತ್ತೋ ಹಾಗೇ ಮಾಡ್ತಾನೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಸ್ವಲ್ಪ ದೊಡ್ಡವರಾಗೋ ತನಕ ಹಾಗೇ. 1ನೇ ಕ್ಲಾಸ್ 2ನೇ ಕ್ಲಾಸ್ ಆದರೆ ಸ್ವಲ್ಪ ಅವ್ರದ್ದೇ ಆದ ಹೋಮ್ವರ್ಕು, ಆಟ ಅಂತ ಇರುತ್ತೆ. ಸೊ ಅವಾಗ ಮನೆಯೆಲ್ಲ ಗಲೀಜು ಮಾಡಲ್ಲ. ಅಲ್ಲಿ ತನಕ ಅಷ್ಟೇ ಅವರು. ನೋಡಿ ಎಷ್ಟು ದೊಡ್ಡ ಮನೆ ಇದೆ ಅದು. ಬರೀ ನಾನು ತೋರಿಸ್ತಾ ಇರೋದು ಹಾಲ್ ಮಾತ್ರ. ಹಾಲೇ ಇಷ್ಟು ದೊಡ್ಡ ಮನೆ ಇದೆ. ಕಸ ಗುಡ್ಸೋಕ್ಕೆ 1 ಅವರ್ ಬೇಕು. ಅಡುಗೆ ಮನೆ ಅಂತೂ ಇನ್ನೂ ದೊಡ್ಡದಾಗಿದೆ. ರೂಮ್ ಸಪ್ರೇಟ್ 2 ರೂಮ್ಸ್ ಅಷ್ಟೇ ಇದೆ. ಸೊ ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿದ್ರು, ಅದನ್ನು ಕ್ಲೋಸ್ ಮಾಡಿಸಿದ್ದೀನಿ. ಅಲ್ಲೊಂದು ಚೂರು ಟೈಲ್ಸ್ ಹಾಕಿಸ್ಬೇಕು, ಅದು ಇನ್ನೂ ಮಾಡಿಲ್ಲ, ಮಾಡಬೇಕು. ಇದೇ ಥರ ಟೈಲ್ಸ್ ಸಿಗಲಿಲ್ಲ ಅಂತ ಅಷ್ಟಕ್ಕೆ ಬಿಟ್ಬಿಟ್ರು. ಸೊ ಅದನ್ನು ಪೂರ್ತಿ ಮಾಡಬೇಕು. ಎಲ್ಲ ಕಸ ಎಲ್ಲ ಗುಡಿಸ್ದೆ ಟಿಫನ್ ಮಾಡಬೇಕು. ಹಾಗೆ 1-2 ಪಾತ್ರೆ ತೊಳೆದ್ಬಿಟ್ಟು ಅಕ್ಕಿ ರೊಟ್ಟಿ ದೋಸೆ ಬೇಕು ಅಂತ ಹೇಳ್ತಾ ಇದ್ದ ಮಗ. ದೋಸೆ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಅಕ್ಕಿ ರೊಟ್ಟಿ ನೆನೆಸಿದ್ದೆ ಅವನಿಗೆ. ಅಕ್ಕಿ ರೊಟ್ಟಿ ಹಾಕ್ಬಿಟ್ಟು ತಿನ್ನಿಸ್ಬೇಕು.
ಹಿಂಗೆ ಸಿಪ್ಪೆ ಸಿಪ್ಪೆ ಇದು ಹಾಕ್ಬಾರ್ದು ಇದನ್ನ ಗಿಡ ಪಿಜ್ಜಲ್ಲಿ ಇಟ್ಟಿದ್ನಮ್ಮ ಕಾಫಿ ಜಾಗ ಇಲ್ಲ ಚಿಕನ್ ಇವತ್ತು ನಮ್ಮ ದಿಶು ಚಿಂಟುನೇ ಮಾಡ್ತಾರೆ ಓಕೆನಾ ಏನೇನು ಹಾಕ್ಬೇಕು ಹೇಳು ಹ್ಞೂ ಎಲ್ಲ ನೀವೇ ಮಾಡ್ತೀರಾ ಅಡುಗೆ ಇವತ್ತು ಮತ್ತೆ ಯಾರು ಮಾಡ್ಬೇಕಾ ಅಪ್ಪ ಮಾಡ್ಬೇಕಾ ಅಪ್ಪ ಕೆಲಸಕ್ಕೆ ಹೋಗಿದೆ ಬೆಳಿಗ್ಗೆ ನಮ್ಗೆ ಚಿತ್ರಾನ್ನ ಮಾಡಿದ್ದೆ ಚಿಂಟುಗೆ ಮಾತ್ರ ಅಕ್ಕಿ ರೊಟ್ಟಿ ಮಾಡಿ ತಿನ್ನಿಸಿದ್ದೆ ಸೊ ಇವತ್ತು ಬುಧವಾರ ಆಗಿತ್ತು ಹಂಗಾಗಿ ಚಿಕನ್ ತೊಗೊಂಬಂದರು ಗೊಜ್ಜು ಮಾಡು ಅಂದರು ನಮ್ಮಿಬ್ಬರು ಮಕ್ಕಳು ಹೆಲ್ಪ್ ಮಾಡ್ತಾ ಇದ್ದಾರೆ ತರಕಾರಿ ಎಲ್ಲ ಬಿಡಿಸ್ಕೊಟ್ರು ಎಲ್ಲ ಮಸಾಲೆ ಎಲ್ಲ ರುಬ್ಕೊಂಡು ಚಿಕನ್ ಮಾಡೋಕ್ಕಿಟ್ಟೆ ಹಾಗೆ ಚಿಕನ್ ಗೊಜ್ಜು ಥರ ಮಾಡಿದ್ನಲ್ಲ ಅದಕ್ಕೆ ಅಕ್ಕಿ ರೊಟ್ಟಿ ಇನ್ನೂ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟು ಕಲಿಸಿದೆ ಈಗ ನಮ್ಮ ಹಸ್ಬೆಂಡ್ ಬರ್ತಾರೆ ಅವರಿಗೂ ಮತ್ತು ಮಕ್ಳಿಗೂ ಫಸ್ಟ್ ಮಾಡಿ ತಿನ್ನಿಸ್ಬೇಕು ಆಮೇಲೆ ನಾವು ತಿನ್ಕೊತೀವಿ ಆಲ್ಮೋಸ್ಟ್ ನಮ್ಮ ಚಿಂಟು ಅಂತೂ ರೈಸ್ ಐಟಮ್ ತಿನ್ನೋದೇ ಇಲ್ಲ ಸೊ ಹಂಗಾಗಿ ಅಕ್ಕಿ ರೊಟ್ಟಿ ದೋಸೆನೇ ಮಾಡ್ತಾಯಿರ್ತೇನೆ ಈ ಚಿಕನ್ ರೊಟ್ಟಿಗಂತೂ ಇನ್ನೂ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಸೊ ಊಟ ಮಾಡಿಸ್ಬಿಟ್ಟು ನಾನು ಊಟ ಮಾಡಿ ಮಲ್ಕೊಂಡ್ಬಿಡ್ಬೇಕು ಮಗ ಅಂತೂ ಬೇಗ ಎದ್ದಿರ್ತಾನೆ ಹಾಗಾಗಿ ಅವ್ನಿಗೆ ಇವಾಗ ರೆಸ್ಟ್ ಮಾಡಿದರೆ ಬೆಳಗ್ಗೆ ಮತ್ತೆ ಬೇಗ ಹೇಳ್ತಾನೆ ಇವಾಗ ರೆಸ್ಟ್ ಮಾಡಿಲ್ಲ ಅಂದರೆ ಅವನು ಮಲ್ಗೋದು ನಮ್ಮ ಜೊತೆಗೆ 11 ಗಂಟೆ ಆಗಿಬಿಡುತ್ತೆ ಹಾಗಾಗಿ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ ಸೊ ಮಧ್ಯಾಹ್ನ ನಾನು ಫ್ರೀಯಾಗಿರ್ತೀನಿ ಎಲ್ಲೂ ಹೋಗಲ್ವಲ್ಲ ಅಂತ ಅವ್ರ ಜೊತೆ ಮಲ್ಕೊಂಡ್ಬಿಡ್ತೀನಿ ಅಂದ್ರೇ ಅವ್ರು ಮಲ್ಗೋದು ಇಲ್ಲ ಅಂದರೆ ಮಲ್ಗೋದೇ ಇಲ್ಲ ಅವರು ಸೊ ಊಟ ಎಲ್ಲ ಮಾಡಿ ಮಲಗಿ ಆಮೇಲೆ ಒಂದು 5 ಗಂಟೆ ಹಂಗೆ ಎದ್ದೆ ಚಿಂಟುನು ನನ್ನ ಜೊತೆಗೆ ಎದ್ದ ಟೀ ಮಾಡ್ತಾಯಿದ್ದೀನಿ ದಿಶು ಇನ್ನೂ ಎದ್ದಿಲ್ಲ ಮಲಗಿದ್ದಾನೆ ಅವನು ಎದ್ಮೇಲೆ ಅವನಿಗೂ ಸ್ವಲ್ಪ ಟೀ ಕಾಫಿ ಏನಾದರೂ ಕುಡಿಸ್ಬಿಟ್ಟು ಸ್ವಲ್ಪ ಹೋಮ್ವರ್ಕ್ ಇದೆ ಮಾಡಿಸ್ಬೇಕು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಥ್ಯಾಂಕ್ ಯು